ಪ್ರತಿ ವರ್ಷದಂತೆ ಏನು ನನ್ನ ಸ್ನೇಹಿತರು ಸಹೋದರರು ಆದಂತಹ ಇದೇ ಕಣಜೇನಹಳ್ಳಿ ಗ್ರಾಮದ ಯುವಕರು, ಸಮಾಜಮುಖಿ ಕೆಲಸ ಮಾಡುವಂತಹ ಉದ್ಯಮಿ ನನ್ನ ತಮ್ಮ ಸುಹಾಸ್ರವರು ಪ್ರತಿ ವರ್ಷದಂತೆ ಸುಮಾರು 6-7 ವರ್ಷಗಳಿಂದ ಈ ಕಾರ್ಯವನ್ನು ಅವ್ರು ಮಾಡ್ಕೊಂಡು ಬರ್ತಿದ್ದಾರೆ. ಇಡೀ ತಿಪ್ಪೇನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂತಹ ಸರ್ಕಾರಿ ಶಾಲೆಗಳು ಎಷ್ಟು ಶಾಲೆಗಳಿದೆಯೋ ಅಷ್ಟು ಶಾಲೆಗಳ ಮಕ್ಕಳಿಗೆ ಬ್ಯಾಗ್ಗಳನ್ನು ಕೊಡುವಂಥದ್ದು ಮತ್ತು ಪುಸ್ತಕ ಮತ್ತು ಏನು ಅದಕ್ಕೆ ಬೇಕಾಗಿರುವಂತಹ ಪೆನ್ನು, ಪೇಪರು ಏನೇನು ಬೇಕೋ ಅವೆಲ್ಲ ಒಂದು ವಸ್ತುಗಳನ್ನು ಕೊಡುವಂತಹ, ಮಕ್ಕಳಿಗೆ ಓದೋದಕ್ಕೆ ಈಸಿ ಆಗುವಂತಹ, ನಮಗೆಲ್ಲರಿಗೂ ಗೊತ್ತಿದೆ ಸರ್ಕಾರಿ ಶಾಲೆಯ ಮಕ್ಕಳಿಗೆ ವಿಧಿ ಇಲ್ಲದೆ ಇವತ್ತು ಆರ್ಥಿಕವಾಗಿ ಹಿಂದುಳಿದಿರುವಂತಹ ಮಕ್ಕಳು ಮಾತ್ರ ಬರ್ತಾ ಇರೋದು ಎಲ್ಲರಿಗೂ ಒಂದು ದೇವರು ಮೆಚ್ಚುವಂಥ ಕೆಲಸವನ್ನು ಸುಹಾಸ್ ಮಾಡ್ತಿದ್ದಾರೆ, ಪ್ರತಿ ವರ್ಷ ಮಾಡ್ತಿದ್ದಾರೆ. ಇವತ್ತು ನನ್ನ ಕರೆದು ಇದನ್ನು ತಾವು ಉದ್ಘಾಟನೆ ಮಾಡಬೇಕು ಅಂತಂದರು. ಈಗ ನಾವೀಗಾಗಲೇ ಕಣಜೇನಹಳ್ಳಿ ಶಾಲೆಯಲ್ಲಿ ಈಗ ಉದ್ಘಾಟನೆ ಮಾಡಿ ಅವರಿಗೆಲ್ಲ ನಿಮ್ಮ ಮುಂದೆನೇ ಬುಕ್ಸು ಮತ್ತು ಬ್ಯಾಗ್ಸ್ ಎಲ್ಲ ಕೊಟ್ಟಿದ್ದೀವಿ ಮಕ್ಕಳಿಗೆ. ತುಂಬ ಸಂತೋಷವಾಗಿ ಆ ಮಕ್ಕಳು ಅದನ್ನು ಸ್ವೀಕಾರ ಮಾಡಿದ್ದಾರೆ. ಇನ್ನು ನನ್ನ ಸ್ನೇಹಿತರು ಸುಹಾಸ್ ಅವ್ರನ್ನೇ ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳಬೇಕು, ಇದು ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ನ ಅಡಿಯಲ್ಲಿ ನಡೀತಾ ಇರೋಂಥ ಕೆಲಸ ಅಲ್ಲ. ಇದು ನನ್ನ ಸ್ನೇಹಿತ, ನನ್ನ ಸಹೋದರ ಸುಹಾಸ್ ಅವರು ತಮ್ಮ ಸ್ವಂತ ಹಣದಲ್ಲಿ, ದುಡಿದ ಹಣದಲ್ಲಿ ಮಾಡಿರುವಂಥ ಕೆಲಸ. ಸರ್ಕಾರಿ ಶಾಲೆ ಕಳಿಸಲ್ಲ, ಸರ್ಕಾರಿ ಶಾಲೆಯಲ್ಲಿ ಸರಿಯಾಗಿ ಪಾಠ ಹಿತವಚನಗಳು ಇಲ್ಲ ಅಂತ ಮಕ್ಕಳೆಲ್ಲ ಬೇರೆ ಶಾಲೆಗಳಿಗೆ ಹೋಗ್ತಾರೆ. ಇಲ್ಲಿ ಪುಟ್ಟ ಮಕ್ಕಳು 20 ಜನ ಇರ್ಬೋದು ಅಷ್ಟೇ. ಇದು 1-5 ಇದೆ, ಆದ್ರೆ ಮಕ್ಕಳೇ ಬರಲ್ಲ. ಕಾರಣ ಏನು ಅಂದ್ರೆ ಎಲ್ಲ ಪ್ರೈವೇಟ್ ಸ್ಕೂಲ್ ಕಳಿಸ್ತಾರೆ. ನಮ್ಮ ಶಾಲೆ ಕಳಿಸಿ ನಾವು ಇಲ್ಲಿ ಒಂದು ಈ ಟೀಚರ್ಸ್ ಹೇಳೋದನ್ನ ಅವ್ರು ಯಾವ ಕೇಳಲ್ಲ. ಎಲ್ಲಾ ಮಕ್ಕಳನ್ನು ಚಿಕ್ಕಬಳ್ಳಾಪುರ ಅದರಿಂದ ಮಕ್ಕಳಿಗೆ ವರ್ಷನೂ ಏನೋ ಒಂದು ಸ್ಕೂಲ್ ಬ್ಯಾಗು, ಸ್ವಲ್ಪ ಬುಕ್ಸ್ ಎಲ್ಲ ಕೊಡೋದಕ್ಕೆ ನಾವು ಯಾವಾಗಲೂ ವರ್ಷ ಕೊಡ್ತೀವಿ. ಅದರಿಂದ ಈ ಮಕ್ಕಳಿಗೆ ಒಳ್ಳೇದಾಗಲಿ. ಬಹುಶಃ ಮುಂದೆ ಎಲ್ಲ ಮಕ್ಕಳು ಸರ್ಕಾರಿ ಶಾಲೆಗೆ ಬಂದು ಸರ್ಕಾರಿ ಶಾಲೆಯಲ್ಲಿ ಎಲ್ಲ ಒಂದು ಈ ಹಿತವಚನೆಗಳನ್ನು ಕರೆಕ್ಟಾಗಿ ಕೇಳಿ ಅವರು ಆ ಪೋಷಣೆ ತಂದೆ ತಾಯಿ ಆದರೂ ಮಕ್ಕಳು ಸೇರಿಸ್ಬೇಕು ಸರ್ಕಾರಿ ಶಾಲೆಗಳಿಗೆ ಬರಲ್ಲ ಮಕ್ಕಳು. ಎಲ್ಲ ಪ್ರೈವೇಟ್ ಸ್ಕೂಲು, ಎಲ್ಲ ಬ್ಯಾಗ್ಗಳು ಇಟ್ಕೊಂಡು ಬೇಕಾದಷ್ಟು ಡೊನೇಷನ್ ಕೊಟ್ಟು ಎಲ್ಲ ಪ್ರೈವೇಟ್ ಸ್ಕೂಲ್ಗಳು ಕಳಿಸ್ತಾರೆ. ಆದರೆ ಸರ್ಕಾರಿ ಶಾಲೆಗಳು ಎಲ್ಲ ಮುಚ್ಚೋ ಕಾಲ ಬಂದಿದೆ. ಎಷ್ಟೋ ಶಾಲೆಗಳು ಮುಚ್ಚಿದ್ದಾರೆ ಕರ್ನಾಟಕದಲ್ಲಿ. ಸುಮಾರು ಶಾಲೆಗಳನ್ನು ಮುಚ್ಚಿ ಮಕ್ಕಳಿಗೆ ವಿದ್ಯಾಭ್ಯಾಸ ಅಂತ ಮಾಡಿದ್ದಾರೆ. ದಯವಿಟ್ಟು ಎಲ್ಲ ಮಕ್ಕಳನ್ನು ಸರ್ಕಾರಿ ಶಾಲೆಗಳು ಕಳಿಸಿ ಪ್ರೋತ್ಸಾಹಿಸಿ ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕಾಗಿ ನಮ್ಮ ಸರ್ಕಾರ ಪರವಾಗಿ ಮತ್ತು ನಮ್ಮ ಸರ್ಕಾರ ಪರವಾಗಿ ನಾನು ಹೇಳ್ತೀನಿ. ದಯವಿಟ್ಟು ಈ ಮಕ್ಕಳಿಗೆ ಒಂದು ಪ್ರೋತ್ಸಾಹ ಕೊಡಲಿ ಅಂತ ನಾನು ನಿಮ್ಮಲ್ಲಿ 2 ಮಾತನ್ನು ಮುಗಿಸ್ತೀನಿ.